ಬಹುಭಾಷಾ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ನೀಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮ್ಮಿಂದಲೇ ನೀವು ಬಂದದ್ದು ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದು ಶಿವಣ್ಣಬೇಕಂತೆ. ನಿನ್ನ ಆಸೆಗೆ ಇವತ್ತೇ ಎಳ್ಳುನೀರು ಬಿಟ್ಬಿಡು. ನೀನಲ್ಲ, ನಿಮ್ಮ ಅಪ್ಪ ಬಂದ್ರು ತಲೆ ಬಾಗಲಲ್ಲ. ಯಾಕೆ ತಲೆ ಬಾಗಬೇಕು? ನೀನಲ್ಲ, ನಿಮ್ಮ ಅಪ್ಪ ಬಂದ್ರು ಬಾಗಲ್ಲ, ತಲೆ ಬಾಗಲ್ಲ ಅಂತ ದಿನ ಬಂದು ತಲೆ ತೆಕ್ಕೋತೀವಿ. ಮುಲಾಜೆ ಇಲ್ಲ. ಕಚಡ ತಗೊಂಬ ಹಿಂದೂ ವಿರೋಧಿ ಮೆಂಟ್ಯಾಲಿಟಿ. ಚುನಾವಣೆಯಲ್ಲಿ 1 ಸೀಟ್ ಗೆಲ್ಲಕ್ಕಾಗಲಿಲ್ಲ. ಸುಮ್ಮನೆ ಬುರ್ಡೆ ಬಿಟ್ಕೊಂಡು ತಮಿಳ್ನಾಡಲ್ಲೆಲ್ಲ ಓಡಾಡಿದ್ದಾಯ್ತು. ಇವರೆಲ್ಲ ಏನು ಹೊಟ್ಟೆಗೆ ಕುಷ್ಕಾಗೆ ತಿಂತಾರೆ, ಇಲ್ಲ ನಾಯ್ದು ಟೀಗೆ ತಿಂತಾರೆ. ತಮಿಳ್ನಾಡು ಜನನೇ ಡೋಂಟ್ ಕೇರ್ ಅಂದಾಯ್ತು ನಿಮಗೆ. ಏನ್ ಬಂದು ಕನ್ನಡದ ಬಗ್ಗೆ ಮಾತಾಡೋದು? ಬಾಯಿ ಮುಚ್ಕೊಂಡು ಇದ್ಕೊಂಡು ಹೋಗ್ಬೇಕು. ಇರೋದ್ರಿಂದಲೇ ಮಳೆ ಬೆಳೆ ಎಲ್ಲ ಎಕ್ಕೊಟ್ಟೋಗಿರೋದು. ಕರೆಕ್ಟ್ ಆಗಿ ಹೇಳ ಕಣ, ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಹೇಳೋದು. ಏನ್ ತಲೆ ಬಾಗೋದು? ನಿನ್ ತಲೆ. ನಿನ್ನಂತ 1000 ಜನ ನೋಡಿದೆ ಕರ್ನಾಟಕ. ನೀ ಹುಟ್ಟಕ್ಕೆ ಮೊದಲು ಕರ್ನಾಟಕದ ಗಡಿ ತಮಿಳ್ನಾಡು ಒಳಕ್ಕಿತ್ತು. ಈ ಕಡೆ ಕಗ್ಲಲ್ಲಿ ಎಷ್ಟೋ ಜನ ಹೊರಟೋದ್ರು. ಕೆಲವರು ಭಾಷೆ ಬಗ್ಗೆ ಮಾತಾಡೋದು ಶೋಕಿ ಆಗ್ಬಿಟ್ಟಿದೆ. ಬಾಯಿಗೆ ಬಂದಂಗೆ ಮಾತಾಡ್ತು. ಅದೇ ಬದುಕಕ್ಕೆ ದಾರಿ ನ್ಯೂಸಲ್ಲಿ ಪಬ್ಲಿಸಿಟಿ ಗಿರಾಕಿ ಅದು ಯಾವುದೋ. ಇಂಥದ್ದನ್ನು ಮಾತಾಡಿದ್ರೆ ನಾನು ತೋರಿಸ್ತೀರಿ, ಮಾತಾಡ್ತೀರಿ. ಫಿಲಮ್ ಮಾಡ್ಬಿಟ್ಟು ನ್ಯೂಸ್ ಮಾಡಯ್ಯ. ಇದಲ್ಲ ನ್ಯೂಸು. ಕಾವೇರಿಯಿಂದ ಬದುಕಿರೋ ಅಯೋಗ್ಯ, ಇದು ಆಕ್ಚುಲಿ ಚೆನ್ನಾಗಿರೋ ಅಯೋಗ್ಯರೆಲ್ಲ ಮಾತಾಡ್ತಾರೆ ಬಂದು. ಕಾವೇರಿಯಿಂದ ಬದುಕಿರೋದು ನೀವೇ, ಇಲ್ದ್ರೆ ಸಾಯ್ತಾ ಇದ್ರಿ ಅಂತ ನಾವು ಹೇಳಬೇಕಾ? ನಮ್ಮಿಂದ ನೀವು ಅಂತ ಇಂಡಸ್ ವಾಟರ್ ಟ್ರೀಟಿ ತರಾನೇ ಕರ್ನಾಟಕನು ಡಿಮಾಂಡ್ ಮಾಡಿದ್ರೆ ಏನಾಗುತ್ತೆ? ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ರೆ ಒಂದಿನ ಇದಕ್ಕಿದಂತೆ ಸುಮ್ಮನೆ ಇರಬೇಕು ಬಾಯಿ ಮುಚ್ಕೊಂಡು. ನಿನ್ಗಿದು ಬೇಕಿತ್ತ ಮಗನೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.